ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಈವ್ನಿಂಗ್ ಒಂದು ಸಿಂಪಲ್ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಮಧ್ಯಾಹ್ನ ಲಂಚೆಲ್ಲ ಮುಗಿಸ್ಕೊಂಡು ಹಬೀಗ ಆಫೀಸ್ಗೆ ಹೋದರು. ಏನೋ ಒಂದು 10 ಮಿನಿಟ್ಸ್ಗೆ ಬಂದಿದ್ದರು. ಬಂದು ಏನೋ ಫೈಲ್ ಏನೋ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ತೊಗೊಂಡು ಹೋದರು. ಬೋರ್ ಆಗ್ತಾಯಿತ್ತು. 1-2 ಅವರ್ಸ್ ಚೆನ್ನಾಗಿ ನಿದ್ರೆ ಮಾಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಟೆರೆಸ್ಗೆ ಹೋಗಿ ನನ್ನ ಫೇವ್ರೆಟ್ ಪಿಜನ್ಸ್ಗಳ ಜೊತೆ ಮಾತಾಡ್ಕೊಂಡು ಬಂದೆ. ಈಗ ಕಾಫಿ ಕುಡಿಬೇಕು ಅನಿಸ್ತದೆ. ಸಿಕ್ಕಾಪಟ್ಟೆ ಚಳಿ ಇದೆ. ನೈಟ್ ಆದರೆ ತುಂಬ ಚಳಿ ಇದೆ. ಸೊ ಹಾಗಾಗಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಮುಂಚೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಅವಳ ಜೊತೆ ಒಂದು ಹಾಫ್ ಆನ್ ಅವರ್ ಅವಳ ಜೊತೆ ಮಾತಾಡಿದೆ. ಆಮೇಲೆ ಸಿಸ್ಟರ್ ಕಾಲ್ ಮಾಡಿದರು. ಸಿಸ್ಟರ್ ಜೊತೆನೂ ಮಾತಾಡಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಹಾಗೆ ನಿಮ್ಮ ಜೊತೆನೂ ಹಾಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಚಳಿ ಆಗ್ತಾ ಇದೆ. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಬಾಲ್ಕನಿಯಲ್ಲಿ ಕೂತ್ಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಕಾಫಿ ಮಾಡ್ಕೊಂಡು ಬಂದೆ ಬಿಸಿಯಾಗಿ. ಈ ಚಳಿ ಟೈಮಲ್ಲಿ ಏನಾದರೂ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ನನಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಇಲ್ಲ. ಸಿಕ್ಕಾಬಟ್ಟೆ ಬೋರ್ ಆಗ್ತಾಯಿದೆ ಇವತ್ತು. ಯಾಕೋ ಮಧ್ಯಾಹ್ನ ತುಂಬ ಬಟ್ಟೆ ಇತ್ತು, ವಾಶ್ ಮಾಡಿದ ಬಟ್ಟೆ ಎಲ್ಲ ಇತ್ತು, ಮಡಿಸಿ ಎತ್ತಿಟ್ಟಿದ್ದೀನಿ. ಈಗ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕಾಫಿ ಕುಡಿತಾ ನಿಮ್ಮ ಜೊತೆನೂ ಮಾತಾಡ್ತೀನಿ. ಆ್ಯಕ್ಚುಲಿ ಬಾಲ್ಕನಿಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಕೆಳಗಡೆ ಲೇಡೀಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಬಂದು ಮಾತಾಡೋದಕ್ಕೆ ಕೆಳಗಡೆನೆ. ಸೊ ಇವಾಗ ಅವರು ಮಾತಾಡ್ತಾ ಇರ್ತಾರೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ರೂಮ್ಗೆ ಬಂದೆ ಮಾತಾಡೋದಕ್ಕೆ. ಏನಂದರೆ ಇವತ್ತು ಏನಂತ ಗೊತ್ತಿಲ್ಲ, ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ. ಇವತ್ತು ಡೇ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ಏನಾದರೂ ಮಾಡಬೇಕು, ಬಿಸಿಯಾಗಿ ಮಾಡಿಕೊಡ್ಬೇಕು. ಹಬಿಗೂ ಇಷ್ಟ ಆಗುತ್ತೆ ಏನಾದರೂ ಬಿಸಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಯಾಕೋ ಹೇಳೋದಲ್ಲ, ಹಾಗೆ ಸ್ವಲ್ಪ ಬೋರಿಂಗಿಂದ ಏನೂ ಮಾಡಲಿಲ್ಲ. ಸೊ ನಾಳೆ ಏನಾದರೂ ಮಾಡ್ತೀನಿ. ಆ್ಯಂಡ್ ಹಾಗೆ ಕೆಲವೊಂದು ಓಲ್ಡ್ ಮೆಮೊರೀಸ್ ನೆನೆಸ್ಕೊಳ್ತಾ ಇದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಹೇಳಿದ್ನಲ್ಲ, ಅವಳು ಕೂಡ ಅವಳದು ಓಲ್ಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೋತಾ ಇದ್ಲು. ಸೊ ಅವಳು ಶೇರ್ ಮಾಡ್ಕೊಂಡಾದ್ಮೇಲೆ ನನಗೆ ನನ್ನ ಒಂದು ಓಲ್ಡ್ ಫೀಲಿಂಗ್ಸ್ ಎಲ್ಲ ಫೀಲ್ ಆಯಿತು. ಸೊ ಅದಕ್ಕೆ ಹಾಗೆ ಜನರಲಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಒಂದು ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಿದ್ದು, ಅದು ಇದು ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳೆಲ್ಲ ನೆನಪಾಯಿತು. ಅದೆಲ್ಲ ನೆನೆಸ್ಕೊಂಡು ಹಾಗೆ ಕೂತಿದ್ದೆ. ಈಗ ನಂಗೆ ಆ್ಯಕ್ಚುಲಿ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಫೈನ್, ಇನ್ನೊಂದು ದಿನ ನನ್ನ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಒಂದಿನ ನಾನು ಕೂತ್ಕೊಂಡು ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ, ನಿಮ್ಮ ಫೀಲಿಂಗ್ಸ್ನ ನನ್ನ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಊರು ಅದೆಲ್ಲ ನನ್ನ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಹೇಳೋದು ಮರ್ತಿದ್ದೆ, ನಾನು ಮೈಸೂರು, ನಮ್ಮ ಊರು ಬಂದು ಮೈಸೂರು. ನಂಗೆ ನಮ್ಮ ಮೈಸೂರು ಹುಡುಗಿ ಅಂತ ಹೇಳ್ಕೊಳಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮೂರೇ ಅಲ್ವಾ. ಸೊ ಬೇರೆ ಊರಲ್ಲಿ ಟೆಂಪ್ರವರಿ ಆಗಿರೋದಕ್ಕೆ ಚೆಂದ. ನಮ್ಮೂರು ಹೇಗೆ ಇದ್ದರೂ ಏನೇ ಆದರೂ ನಮ್ಮೂರಲ್ಲಿ ಇದ್ದಷ್ಟು ಕಂಫರ್ಟೇಬಲ್ ಫೀಲಿಂಗು ಬೇರೆ ಎಲ್ಲೂ ಇರೋದಿಲ್ಲ. ಓಕೆ, ಮತ್ತು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ನಾನು ಹೇಳಿದಾಗೆ ನನ್ನ ಚೈಲ್ಡ್ಹುಡ್ ಹೇಗಿತ್ತು, ನನ್ನ ಹ್ಯಾಪಿ ಸ್ಯಾಡ್ ಮೂಮೆಂಟ್ಸ್ ಎಲ್ಲನೂ ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.